ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಶರಣು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಇನ್ನಿತರ ಅನೇಕ ಪೂಜ್ಯರು, ಹಾವೇರಿ ಹುಕ್ಕೇರಿ ಮಠದ ಪೂಜ್ಯರಿದ್ದಾರೆ. ಹಾಗೆ ಗನ್ನವರದ ಕಮಲಾನಂದ ಭಾರತಿ ಸ್ವಾಮೀಜಿಯವರು, ಗಬ್ಬೂರಿನ ಶ್ರೀಗಳು, ರಾಯಚೂರು ಸೋಮವಾರಪೇಟೆಯ ಶ್ರೀಗಳು, ಮಾದನ ಇಪ್ಪರಿಗೆ ಮೊದಲುಗೊಂಡು ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಶ್ರೀಗಳಲ್ಲಿ ಗೌರವ ಸಲ್ಲಿಸಿ, ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೆರಳುತ್ತಾ ಇರುವಂತಹ ಲೋಕಸಭಾ ಸದಸ್ಯರಾದ ಶ್ರೀಮತಿ ಡಿ ಕ ಅರುಣ ಅವರೇ, ರಾಮಮೋಹನ್ ರೆಡ್ಡಿ ಅವರೇ, ವೇದಿಕೆ ಮೇಲೆ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಈ ಮಠದಲ್ಲಿ ಸಿದ್ಧಲಿಂಗೇಶ್ವರ ಪಶ್ಚಿಮಾದ್ರಿ ಸಂಸ್ಥಾನ ವಿರಕ್ತ ಮಠದ ಜಾತ್ರಾ ಮಹೋತ್ಸವ, ಮೂರನೇ ಗುರುಗಳಾಗಿದ್ದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ 60ನೇ ಪುಣ್ಯಾರಾಧನೆ, ಅದರ ಅಂಗವಾಗಿ ಏರ್ಪಡಿಸಿರುವಂತಹ ಯುವಕರಿಗಾಗಿ, ಸಾಧಕರಿಗಾಗಿ, ಕೃಷಿಕರಿಗಾಗಿ, ಮುತ್ತೈದೆಯರಿಗಾಗಿ, ತಂದೆ ತಾಯಿಯರಿಗಾಗಿ, ಹೀಗೆ ಹಲವು 10 ಕಾರ್ಯಕ್ರಮಗಳನ್ನು ಶ್ರೀಗಳವರು ಈ ಕಾರ್ಯಕ್ರಮದಲ್ಲಿ ರೂಪಿಸಿಕೊಂಡಿದ್ದಾರೆ. ಇದುವರೆಗೆ ಮಾತನಾಡಿದಂತಹ ಶ್ರೀಗಳವರು ಮತ್ತು ಸಂಸದರು ಅನೇಕ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಮುತ್ತೈದೆಯರಿಗೆ ಒಡಿ ತುಂಬುವ ಕಾರ್ಯಕ್ರಮ ಕೂಡ ಸದ್ಯದಲ್ಲೇ ನೆರವೇರ್ತಾ ಇರೋದನ್ನು ಶ್ರೀಗಳು ಇದೀಗ ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಈ ಮಠ ಎಡೆಯೂರು ಸಿದ್ಧಲಿಂಗೇಶ್ವರರ ಒಂದು ಸಂಸ್ಮರಣೆಯಲ್ಲಿ ಅವರ ಶಿಷ್ಯ ಪರಂಪರೆಯ ಗುರುಗಳೋರ್ವರಿಂದ ಸ್ಥಾಪಿತವಾದಂತಹದ್ದು. ಎಡೆಯೂರು ಸಿದ್ಧಲಿಂಗೇಶ್ವರರು ಒಬ್ಬ ಮಹಾನ್ ತಪಸ್ವಿಗಳು, ಸಿದ್ಧಿಪುರುಷರು. ವಚನಗಳನ್ನು ರಚನೆ ಮಾಡಿ ನಮ್ಮ ಧರ್ಮಕ್ಕೆ ಒಂದು ಶಾಸ್ತ್ರೋಕ್ತವಾದ ಚೌಕಟ್ಟನ್ನು ನೀಡಿದಂತಹ ಪರಂಪರೆಯಲ್ಲಿ ಬಂದಂಥವರು ಸಿದ್ಧಲಿಂಗೇಶ್ವರರು. ಅವರು 700 ವಿರಕ್ತರನ್ನು ಒಡಗೂಡಿ ಕರ್ನಾಟಕ, ತಮಿಳುನಾಡು, ಕೇರಳ ಮುಂತಾದೆಡೆಗಳಲ್ಲೆಲ್ಲ ಸಂಚರಿಸಿ ಅಲ್ಲಿ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡಿ, ಅವರು ನಡೆದಂತಹ ಜೀವನ ಒಂದು ಪವಾಡ ಸದೃಶವಾದದ್ದು ಹಾಗೆ ಎನ್ನುವ ಕಾರಣಕ್ಕಾಗಿ ಸಿದ್ಧಲಿಂಗೇಶ್ವರರು ಅಂತಂದರೆ ಪವಾಡ ಪುರುಷರು ಅನ್ನುವ ರೀತಿಯಲ್ಲಿ ಇವತ್ತಿಗೂ ಮನೆ ಮಾತಾಗಿರ್ತಕ್ಕಂತಹದ್ದು. ದಕ್ಷಿಣ ಕರ್ನಾಟಕದ ಎಡೆಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ, ಮಲೆ ಮಹದೇಶ್ವರ ಬೆಟ್ಟ, ಇವೆಲ್ಲ ಅತ್ಯಂತ ಜಾಗೃತವಾದಂಥ ಸ್ಥಾನಗಳು. ಜನರ ಮನಸ್ಸಿಗೆ ಶಾಂತಿಯ ಸಂಜೀವಿನಿಯನ್ನು ಸದಾಕಾಲ ನೀಡುವಂತಹ ಒಂದು ಪವಿತ್ರ ಕ್ಷೇತ್ರಗಳು. ಅಂತಹ ಸಿದ್ಧಲಿಂಗೇಶ್ವರರ ಪರಂಪರೆಯ ಗುರುಗಳೊಬ್ಬರು ಇಲ್ಲಿ ನಿಜ ಸಮಾಧಿಯನ್ನು ಹೊಂದಿದ್ದರು ಅನ್ನೋ ಕಾರಣಕ್ಕಾಗಿ ಈ ಮಠ ಇಲ್ಲಿ ಸ್ಥಾಪನೆಯಾಗಿ ಈಗ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಬಂದಿರತಕ್ಕಂತಹದ್ದು ನಮಗೆಲ್ಲ ವೇದ್ಯವಾದಂತಹ ಸಂಗತಿಯಾಗಿದೆ. ಇದು ಈ ಮಠದ ಜಾತ್ರಾ ಮಹೋತ್ಸವ. ಈ ಸಂದರ್ಭದಲ್ಲಿ ಈ ಮಠದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಿಕ್ಕಾಗಿ ಒಂದು ಸುಸಜ್ಜಿತವಾದ ವಿದ್ಯಾರ್ಥಿ ನಿಲಯದ ಕಟ್ಟಡ ಉದ್ಘಾಟನೆಯಾಗಿದೆ. ಅದಕ್ಕೆ ಅನೇಕ ದಾನಿಗಳು ಉದಾರವಾಗಿ ಬಂದು ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ವಸತಿಯನ್ನು ಕಲ್ಪಿಸುವಂತಹ ಮಠಕ್ಕೆ ತಮ್ಮದು ಒಂದು ಕೈಂಕರ್ಯ ಇರಬೇಕು ಅನ್ನುವಂಥ ದೃಷ್ಟಿನಲ್ಲಿ ಅದಕ್ಕಾಗಿ ಸಹಾಯ ಮಾಡಿದ್ದಾರೆ. ಅದನ್ನೆಲ್ಲ ಶ್ರೀಗಳು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭಗಳಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ
ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದ ಈ ಭಾಗದಲ್ಲಿ ಮಠಮಾನ್ಯಗಳು ಮಾಡಿರ್ತಕ್ಕಂಥ ಸೇವೆ ಅಪೂರ್ವವಾದಂತಹದ್ದು. ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂತಹದ್ದು. ಇಡೀ ಜಗತ್ತು ಇವತ್ತಿಗೂ ಕೂಡ ಒಂದು ವಿಸ್ಮಯದ ದೃಷ್ಟಿಯಿಂದ ನೋಡುವಂತಹ ದೇಶ ಯಾವುದು ಅಂತಂದರೆ ಅದು ನಮ್ಮ ಭಾರತ ದೇಶ. ಅದು ಇಲ್ಲಿ ಭೌತಿಕವಾದಂತಹ ಸಂಪತ್ತಿಗಾಗಿ ಅಥವಾ ಹೊರಗಿನ ಆಕರ್ಷಣೆಗಾಗಿ ಈ ದೇಶದ ಕಡೆ ಜನ ಅಭಿಮುಖರಾಗಿ ನೋಡೋದಿಲ್ಲ. ಈ ದೇಶದ ಜನ ಭಗವಂತನಲ್ಲಿ ಇಟ್ಟಿರುವಂತಹ ನಂಬಿಕೆ, ಅವರ ಹೃದಯ ಶ್ರೀಮಂತಿಕೆ, ಅವರ ಮಾತೃವಾತ್ಸಲ್ಯದ ಭಾವನೆಗಳು, ಇದನ್ನು ಜಗತ್ತಿನಲ್ಲಿ ಯಾವುದೇ ದೇಶಗಳಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಜಗತ್ತಿನ ಜನ ಭಾರತ ದೇಶ ಕಡೆಗೆ ಇವತ್ತಿಗೂ ತುಂಬ ಕುತೂಹಲ ಆಶ್ಚರ್ಯಗಳಿಂದ ನೋಡುವಂತಹ ದಿನದಲ್ಲಿದ್ದೇವೆ. ಅಂತಹ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತಹ ಭಾರತೀಯರು ಮುಂದೆ ಅದನ್ನೆಲ್ಲ ನಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕಾದಂತಹ ಅಗತ್ಯ ಅತ್ಯಂತ ಮಾರ್ಮಿಕವಾಗಿದೆ. ಇವತ್ತು ದೇಶ ಬೆಳೀತಾ ಇದೆ, ವೈಜ್ಞಾನಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ಅಂಥ ದಿನಮಾನದಲ್ಲಿ ನಾಗರಿಕತೆಯ ಬೆಳೆಯುವ ಸಂದರ್ಭದಲ್ಲಿ ನಾಗರಿಕತೆಯ ಪ್ರವಾಹದಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ನಾಶ ಆಗದ ಹಾಗೆ ಅದನ್ನು ನಿಜವಾಗಲೂ ಅರ್ಥಪೂರ್ಣವಾಗಿ ಕಾಪಿಟ್ಕೊಂಡು ಬರುವಂತಹ ಅವಕಾಶ ಇರತಕ್ಕಂತಹದ್ದು ಗ್ರಾಮೀಣ ಪ್ರದೇಶದ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಇಲ್ಲೆಲ್ಲ ಮಾತನಾಡ್ತಾ ಇವರಿಗೆ ತಾಯಂದಿರಿಗೆ ಮಾತ್ರ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇದೆ ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ಗಮನಿಸಬೇಕಾದಂಥದ್ದು. ಇಲ್ಲಿ ಮಾತನಾಡ್ತಾ ಶ್ರೀಕರ್ ಹೇಳಿದ್ರು, ತಾಯಿಯ ಸ್ಥಾನ ಹೇಗೆ ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾದದ್ದು ಅಂತೇಳಿ. ಜಗತ್ತಿನಲ್ಲಿ ಯಾವುದೇ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ ಇದೆ, ಆದರೆ ತಾಯಿಯ ಸ್ಥಾನವನ್ನು ತುಂಬಲಿಕ್ಕೆ ಜಗತ್ತಿನಲ್ಲಿ ಯಾವುದಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು. ಒಂದು ಸಣ್ಣ ಪ್ರಸಂಗ ಹೇಳ್ತಾರೆ, ಒಂದು ಕಾವ್ಯದಲ್ಲಿ ಬರ್ತಕ್ಕಂತಹದ್ದು. ಒಮ್ಮೆ ಒಬ್ಬ ಯುವಕ, ನಿಮಗೆ ಗೊತ್ತಿರುತ್ತದು, ಯುವಕ ಒಂದು ಹುಡುಗಿ ಹೆಣ್ಣುಮಗಳನ್ನು ಪ್ರೀತಿ ಮಾಡಿರ್ತಾನೆ. ಆಗ ಆ ಹೆಣ್ಣುಮಗಳು ಇವನು ನಿಜವಾಗಿ ಪ್ರೀತಿ ಮಾಡ್ತಾನೋ ಇಲ್ವೋ, ಇವನು ಎಷ್ಟರ ಮಟ್ಟಿಗೆ ಬಾಂಧವ್ಯವನ್ನು ಇಟ್ಕೊಂಡಿರ್ತಾನೆ ಅಂತ ಪರೀಕ್ಷೆ ಮಾಡಬೇಕು ಅಂತೇಳಿ ಅವರಿಬ್ಬರು ಸರಸ ಸಲ್ಲಾಪದಲ್ಲಿರುವಾಗ ಅವ್ರಿಗೆ ಹೇಳ್ತಾಳೆ, ನಾನು ನೀನು ವಿವಾಹ ಆಗಬೇಕು ಅಂತಿದ್ರೆ ನನ್ನೊಂದು ಕಠಿಣವಾದ ಷರತ್ತಿದೆ ಅಂತ. ಆ ಷರತ್ತೇನು ಅಂತ ಕೇಳಿದಾಗ ಆ ಹೆಣ್ಣುಮಗಳು ಹೇಳ್ತಾಳೆ, ನಿನ್ನ ತಾಯಿಯ ಕರುಳನ್ನು ಬಗೆದು ನನಗೆ ತಂದುಕೊಟ್ರೆ ನಾನು ಮದುವೆ ಆಗ್ತೀನಿ ಅಂತ. ಯಾರು ಇದನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಆದರೆ ಅವನಿಗೆ ಅಷ್ಟು ವ್ಯಾಮೋಹಕ್ಕೆ ಒಳಗಾಗಿರ್ತಾನೆ, ವಿವಾಹ ಆಗಬೇಕು ಅಂತನ್ನುವ ಹಂಬಲ ಬಹಳ ಇರುತ್ತೆ. ಆತ ಹೋಗಿ ತನ್ನ ತಾಯಿ ಎದೆಯನ್ನು ಸೀಳಿ ಕರುಳನ್ನು ತೆಗೆದುಕೊಂಡು ಓಡಿ ಬರ್ತಾ ಇರ್ತಾನೆ. ಅವನಿಗೆ ಒಂದೇ ಮನಸ್ಸಿರುತ್ತೆ, ತಾನು ಯಾರು ಪ್ರೀತಿ ಮಾಡಿದ್ದಾನೋ ಹುಡುಗಿಗೆ ತೆಗೆದುಕೊಂಡು ಕೊಡಬೇಕು, ಆ ಕರುಳನ್ನು ಅವಳು ನೋಡಬೇಕು, ನಾನು ವಿವಾಹ ಆಗಬೇಕು ಅಂತ ಒಂದೇ ಒಂದು ಕಾತರದಿಂದ ಹೋಗ್ತಿರ್ತಾನೆ. ಆಗ ಹೋಗುವಾಗ ರಸ್ತೆ ಮಧ್ಯದಲ್ಲಿ ಗಾಬರಿಯಾಗಿ ಎಡು ಬೀಳ್ತಾನೆ. ಆ ಎಡು ಬಿದ್ದಾಗ ಅವನಿಗೆ ಕೈನಲ್ಲಿ ಇಳ್ಕೊಂಡಿದ್ನಲ್ಲ ಕರುಳು, ತಾಯಿ ಕರುಳು, ಆ ಕರುಳು ಹೇಳುತ್ತಂತೆ, ಮಗ ಹುಷಾರಾಗಿರಪ್ಪ, ಬಿದ್ದು ಕೈಗೆ ನೋವಾದದ್ದು, ಕಾಲಿಗೆ ಪೆಟ್ಟಾದದ್ದು ಹಾಗೆ ಅಂತೇಳಿ. ತಾಯಿಯ ಕರುಳನ್ನು ಬಗೆದು ತಂದಿದ್ದರೂ ಕೂಡ ತಾಯಿ ಕರುಳು ಮಗನನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂತ ಅನ್ನೋದಕ್ಕೆ ಒಂದೊಂದು ಸಣ್ಣ ಉದಾಹರಣೆ. ಹಾಗೆ ತಾಯಿಯ ಮಮತೆ ಅಂತಕ್ಕಂತಹದ್ದು ಅಷ್ಟು ಪವಿತ್ರವಾದಂತಹದ್ದು. ಸ್ತ್ರೀ ಶಕ್ತಿ, ಸ್ತ್ರೀಯರ ಪಾತಿವ್ರತೆಯ ಧರ್ಮ, ಅದು ಒಬ್ಬ ಯೋಗಿಯ ತಪಸ್ಸಿಗೂ ಕೂಡ ಮಿಗಿಲಾದದ್ದು ಅಂತಕ್ಕಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ನಂಬಿರತಕ್ಕಂತಹದ್ದು. ಹೆಣ್ಣು ಮಕ್ಕಳು ಒಂದು ಪಾತಿವ್ರತ ಜೀವನವನ್ನು ನಡೆಸಿದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ ಬಸವಣ್ಣವರು ಹೇಳಿದ್ದಾರೆ. ಹಾಗೆ ಅಲ್ಲಮ ಪ್ರಭುಗಳು ಉಭಯ ದೃಷ್ಟಿಯಿಂದ ಏಕದೃಷ್ಟವ ಕಾಂಬಂತೆ ಅಂತ, ಪತಿ ಪತ್ನಿಯರು ಹೇಗಿರಬೇಕು ಅಂತಂದರೆ ನಾವು ಎರಡು ಕಣ್ಣುಗಳಿದ್ದರೂ ಹೇಗೆ ಒಂದೇ ಕಾಣ್ತೇವೋ ಹಾಗೆ ಪತಿ ಮತ್ತು ಪತ್ನಿ ಅಂತಕ್ಕಂತಹದ್ದು ಎರಡು ಮನಸ್ಸುಗಳಾದರೂ ಕೂಡ ಒಂದೇ ದೃಷ್ಟಿಯಿಂದ ಬದುಕಿದಾಗ ಅವರ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ. ಹೆಣ್ಣು ಮಕ್ಕಳ ಪಾತಿವ್ರತೆ ಧರ್ಮ ಎಷ್ಟು ಪವಿತ್ರವಾದದ್ದು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಘಟನೆಯನ್ನು ಉಲ್ಲೇಖಿಸ್ತಾರೆ. ನಿಮಗೆಲ್ಲ ಗೊತ್ತಿರತಕ್ಕಂತಹದ್ದು, ಸ್ವಾಮೀಜಿಯವರೆಲ್ಲ ಪ್ರವಚನದಲ್ಲಿ ಹೇಳಿರ್ತಾರೆ. ಒಬ್ಬ ಯುವಕ ತಪಸ್ಸನ್ನು ಮಾಡಿರ್ತಾನೆ. ಕೆಲವು ವರ್ಷಗಳು ಆತ ಅರಣ್ಯದ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತು ತಪಸ್ಸು ಆಚರಣೆ ಮಾಡಿರ್ತಾನೆ. ಅವನಿಗೆ ಒಂದು ದಿವಸ 4-6 ವರ್ಷಗಳಾದಮೇಲೆ ಆತ ಕಣ್ಬಿಡ್ತಾನೆ. ಕಣ್ಬಿಟ್ಟ ತಕ್ಷಣ ಆತ ಯಾವ ಮರದ ಕೆಳಗೆ ಕುಳಿತಿದ್ನೋ ಆ ಮರದ ಮೇಲೆ ಕುಳಿತಿದ್ದಂಥ ಒಂದು ಹಕ್ಕಿ ಅವನ ಒಂದು ಪಿಕ್ಕೆಯನ್ನು ಹಾಕತ್ತೆ. ಇವನ ಮೇಲೆ ಹಾಕಬೇಕು ಅಂತ ಹಾಕೋದಿಲ್ಲ, ಅದು ಅಲ್ಲಿರುತ್ತೆ, ಬೀಳುತ್ತೆ. ಆ ಹಕ್ಕಿ ಪಿಕ್ಕೆಯನ್ನು ಹಾಕಿದ ತಕ್ಷಣ ಅದು ಆತನ ಮೈ ಮೇಲೆ ಬೀಳುತ್ತೆ. ಅವನಿಗೆ ಇಷ್ಟು ಸಿಟ್ಟು ಬರುತ್ತೆ, ಇಷ್ಟು ವರ್ಷ ತಪಸ್ಸು ಮಾಡಿದ್ದೀನಿ, ದೇವ್ರ ಕೂಡ ತಪಸ್ಸು ಮಾಡಿದ್ದೀನಿ, ಹಕ್ಕಿ ನನ್ನ ಶರೀರವನ್ನು ಮಲಿನಗೊಳಿಸ್ತಲ್ಲ ಹಾಗೆ ಅಂಥೇಳಿ ಒಂದು ಕ್ಷಣ ಮುಖ ಎತ್ತಿ ಹಕ್ಕಿಯನ್ನು ನೋಡ್ತಾನೆ.
ಅಕ್ಕಿಯನ್ನು ನೋಡಿದ ಕೂಡಲೇ ಅಕ್ಕಿ ಪಟ 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 ಅಂತ ಉರಿದು ಬೆಂಕಿಯಾಗಿ ಬೂದಿಯಾಗಿ ಕೆಳಗೆ ಬರುತ್ತೆ. ಅವನು ಬಹಳ ಸಂತೋಷ ಆಗುತ್ತೆ. ನಾನು ಇಷ್ಟೊತ್ತು ತಪಸ್ಸು ಮಾಡೋದು ಸಿದ್ಧಿಯಾಗಿದೆ, ಭಗವಂತ ನನ್ನ ಪ್ರಾರ್ಥನೆಯನ್ನು ಕರುಣೆ ಮಾಡಿದ್ದಾನೆ, ಅನುಗ್ರಹಿಸಿದ್ದಾನೆ, ನಾನು ತಪಸ್ಸಿದ್ಧಿಯನ್ನು ಪಡೆದಿದ್ದೇನೆ, ಒಬ್ಬ ಯೋಗಿಯಾಗಿದ್ದೇನೆ ಅಂತೇಳಿ ಬಹಳ ಹೆಮ್ಮೆಯಿಂದ ಆಗ ಹಸುವಾಗಿರುತ್ತೆ. ಊರಿನೊಳಗಡೆ ಭಿಕ್ಷೆಗೆ ಹೋಗ್ತಾನೆ. ಭಿಕ್ಷೆಗೆ ಹೋಗಿ ಒಂದು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ ಹೆಣ್ಮಗಳದು. ಒಂದು ಸ್ವಲ್ಪ ಹೊತ್ತು ಬರ್ತೇನೆ ಕಾಯಿರಿ ಅಂತ ಹೇಳ್ತಾಳೆ. ಇವನಿಗೆ ಸಿಟ್ಟು ಬರುತ್ತೆ, ನಾನು ಇಡೀ ತಪಸ್ವಿಯೇ ಬಂದಿದ್ದೇನೆ, ಇಷ್ಟು ತಪಸ್ಸನ್ನು ಮಾಡಿದ್ದೇನೆ, ಭಗವಂತನ ಕೃಪೆಗೆ ಒಳಗಾಗಿದ್ದೇನೆ, ಯಾರು ಈಗ ಹೆಣ್ಮಗಳು ಹೇಳ್ತಾಳೆ ಅಂತೇಳಿ ಅವನು 2-3 ಸಾರಿ ಹೇಳ್ತಾನೆ. 2-3 ಸಾರಿ ಹೇಳ್ದಾಗಲೂ ಕೂಡ ಬರ್ತೇನೆ ಬರ್ತೇನೆ ಅಂತ ಹೆಣ್ಣು ಮಗಳ ಧ್ವನಿ ಬರುತ್ತೆ. ಆ ಮನೆಯೊಳಗಿದ್ದಂಥ ಹೆಣ್ಣುಮಗಳು ಆಕೆಯ ಪತಿ ಆಗ್ತಾನೆ ಮನೆ ಬಂದಿರ್ತಾನೆ. ಆಗ ಬಂದವನ ಮನೆಗೆ ಬಂದಾಗ ಆತನ ಪಾದ ತೊಳೆದು ಆತನಿಗೆ ಊಟಕ್ಕೆ ಕೂರಿಸಿ ಊಟಕ್ಕೆ ಬಡಿಸಿರ್ತಾಳೆ. ಅವಳೇನು ಎದುರಿಗಿರ್ತಾಳೆ ಅಂತಂದರೆ, ಯಾರೋ ಸಾಧು ಬಂದಿದ್ದಾರೆ, ಮೊದಲು ನನ್ನ ಪತಿಗೆ ಬಡಿಸ್ಬೇಕಾದದ್ದು, ಉಪಚಾರ ಮಾಡಬೇಕಾದದ್ದು ನನ್ನ ಧರ್ಮ, ಆನಂತರ ಮನೆಯ ಹೊರಗೆ ಬಂದಿರುವಂತಹ ಒಬ್ಬ ಯತಿಗೆ ನಾನು ಭಿಕ್ಷಾನ್ನವನ್ನು ನೀಡಬೇಕು ಅಂತ ಅವಳ ಮನಸ್ಸಿನಲ್ಲಿರುತ್ತೆ. ಆದರೆ ಇವನಿಗೆ ನಾನು ಕರೆದಾಗ ಬರಲಿಲ್ವಲ್ಲ ಅಂತ ಸಿಟ್ಟು ಬಂದಿರುತ್ತೆ. ಹೆಣ್ಮಗಳು ತನ್ನ ಪತಿಗೆ, ಯಜಮಾನನಿಗೆ ಉಣಕ್ಕೆ ಬಡಿಸಿ ಊಟ ಮಾಡ್ತಾಯಿರಿ, ಯಾರು ಬಂದಿದ್ದಾರೆ ಸಂತರು ಅಂತೇಳಿ ಅವ್ರಿಗೆ ಭಿಕ್ಷೆಯನ್ನು ತೆಗೆದುಕೊಂಡು ಕಂತೆ ಭಿಕ್ಷೆ ಅಡುಗೆ ಮಾಡಿದ್ದದನ್ನು ತರ್ತಾಳೆ. ಅವನಿಗೆ ಇಷ್ಟು ಸಿಟ್ಟು ಬರುತ್ತೆ, ನಾನು ಕರೆದ್ರೂ ಕೂಡ ಬರೋದಿಲ್ವಲ್ಲ ಹೆಣ್ಣುಮಗಳು, 3 ಸಾರಿ ಕರೆದ್ರು ಅಂತೇಳಿ ಆ ಹೆಣ್ಣು ಮಗಳನ್ನು ದುರ್ಗುಟ್ಕೊಂಡು ನೋಡ್ತಾನೆ ಅವನು. ಆ ಹೆಣ್ಮಗಳು ಹೇಳ್ತಾಳೆ, ಅದು ಉರಿದು ಬಿಡಲಿಕ್ಕೆ ಮರದ ಮೇಲಿರೋ ಅಕ್ಕಿ ಏನಲ್ಲ, ನಾನು ನನ್ನ ಪತಿಗೆ ನಿಷ್ಠೆಯಿಂದ ಇರುವಂಥ ನಾನು ಹೆಣ್ಮಗಳು, ನಿನ್ನ ಕಣ್ಣಿನ ದೃಷ್ಟಿ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮಾತನ್ನು ಹೆಣ್ಣುಮಗಳು ಆ ಒಬ್ಬ ಯೋಗಿಗೆ ಹೇಳ್ತಾಳೆ. ಅಂದರೆ ಆ ಯೋಗಿಯ ತಪಸ್ಸಿಗಿಂತ ಹೆಣ್ಣು ಮಗಳ ಒಂದು ಕುಟುಂಬದ ಜೀವನ, ಆಕೆಯ ಪಾತಿವ್ರತ್ಯ ಎಷ್ಟು ಮುಖ್ಯವಾದದ್ದು ಅಂತ ಅನ್ನೋದು ಈ ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ನಮ್ಮ ಮಾತೆಯ ಸ್ವರೂಪದಲ್ಲೂ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋ ಅತಿಥಿ. ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರ್ತಕ್ಕಂತಹದ್ದೇ ತಾಯಿಗೆ ಗೌರವ ಕೊಟ್ಟ ಮೇಲೆ ಉಳಿದವರಿಗೆಲ್ಲ ಗೌರವ ಕೊಡಬೇಕು ಅಂತನ್ನುವ ಮಾತಿದೆ. ಹಾಗೆ ಅಂತಹ ತಾಯಂದಿರಿಗೆ ಉಡಿಯನ್ನು ತುಂಬಿ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸಿದ್ಧಲಿಂಗೇಶ್ವರರ ಕೃಪೆ ಇರಬೇಕು ಅನ್ನೋ ಕಾರಣದಿಂದಾಗಿ ನಮ್ಮ ಶ್ರೀಗಳವರು ಪಂಚಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿದ್ದಾರೆ. ಇಷ್ಟು ದಿವಸದ ಈ ಕಾರ್ಯಕ್ರಮದಲ್ಲಿ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಈ ಮಠವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಬೇಕು. ಇದು ಭಕ್ತರ ಪ್ರೀತಿಯ ಮಠ ಆಗಬೇಕು. ಭಕ್ತರು ಈ ಮಠಕ್ಕೆ ಕೊಡುವಂತಹ ಸಹಾಯ ಸಹಕಾರಗಳು ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದ ವರಂಬ ಅಂತ ಹೇಳಿದಾಗೆ ಜನ ಕೊಡಬೇಕು, ಜನ ಅದನ್ನೇ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸ್ವಾಮೀಜಿಯವರು ಇಂಥ ಎಲ್ಲ ಕೆಲಸಗಳನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇಷ್ಟೊಂದು ಸಂಭ್ರಮದ ವಾತಾವರಣದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವೆಲ್ಲ ಕಾತುರತೆಯಿಂದ ಉಡಿ ತುಂಬಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಕಾತರಾಗಿರೋದ್ರಿಂದ ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ 3000 ಮಠದ ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳವರು ದಯಮಾಡಿಸಿದ್ದಾರೆ. ಒಂದು ಭವ್ಯ ಪರಂಪರೆ ಇರುವಂತಹ ಮಠ ಅದು. ಇವತ್ತು ಹಾನಗಲ್ ಕುಮಾರಸ್ವಾಮಿಗಳು ಬಾದಾಮಿ ಹತ್ರ ಏನು ಶಿವಯೋಗ ಮಂದಿರವನ್ನು ಪ್ರಾರಂಭ ಮಾಡಿದ್ರು, ಒಂದು ಆದರ್ಶ ಸಂಸ್ಥೆಯಾಗಿ ನಮ್ಮಲ್ಲಿ ಮಠಗಳಿಗೆ ಸ್ವಾಮಿಗಳಾಗತಕ್ಕಂಥವ್ರಿಗೂ ಕೂಡ ತರಬೇತಿಯನ್ನು ಕೊಡಬೇಕು. ಹೇಗೆ ಒಬ್ಬ ಕಾರ್ಕುನ ಆಗಬೇಕಾದ್ರೂ ತರಬೇತಿ ಬೇಕು, ಮಿನಿಮಮ್ ಎಜುಕೇಷನ್ ಇರಬೇಕು. ಹಾಗೆ ಸ್ವಾಮಿಗಳಾಗ್ತಕ್ಕಂಥವರು ಒಳ್ಳೆಯ ಅಧ್ಯಯನಶೀಲರಾಗಬೇಕು, ಸುಸಂಸ್ಕೃತರಾಗಬೇಕು, ಸದ್ವಿಚಾರಗಳನ್ನು ರೂಪಿಸ್ಕೊಳ್ಬೇಕು. ಆ ಮೂಲಕ ಇಡೀ ಸಮಾಜವನ್ನು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಮೇಲೆ ಇರಬೇಕು ಅಂತನ್ನುವ ಒಂದು ಸದ್ಭಾವನೆಯಿಂದ ಪ್ರಾರಂಭವಾದಂತಹದ್ದು ಶಿವಯೋಗಿ ಮಂದಿರ. ಅದರ ಅಧ್ಯಕ್ಷರಾಗಿ ಕೂಡ ಪೂಜ್ಯರು ಮುನ್ನಡೆಸ್ತಾ ಇದ್ದಾರೆ. ಒಳ್ಳೆಯ ವಾಗ್ಮಿಗಳು, ಅಧ್ಯಯನಶೀಲರು, ಒಂದು ಬೃಹತ್ತಾದ ಮಠದ ಅಧಿಪತಿಗಳಾಗಿ ಮಠವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಇತರ ಸ್ವಾಮೀಜಿಯರು ನಮ್ಮ ಗಬ್ಬೂರು ಶ್ರೀಗಳು ಆಗಮಿಸಿದ್ದಾರೆ, ಸೋಮವಾರಪೇಟೆ ಶ್ರೀಗಳು, ಹಾವೇರಿ ಉಕ್ಕಿಮಠ ಶ್ರೀಗಳು ಮತ್ತು ನಮ್ಮ ಮಾದನ ಹಿಪ್ಪರಗಿ ಶ್ರೀಗಳು, ಇತರ ಎಲ್ಲ ಅನೇಕ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥದ್ದು ಸಂತೋಷ ಸಂಗತಿ. ಹಾಗೆ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಉದ್ದೇಶಿತ ಮುಂದಿನ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಅಂತ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧಲಿಂಗೇಶ್ವರನ ಕೃಪೆ ಸದಾಕಾಲ ಇರಲಿ ಅಂತನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡಿ 4 ಮಾತಿಗೆ ವಿರಾಮ.